ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ನೀವು ತುಂಬ ಸ್ಟೂಡೆಂಟ್ಸು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿದ್ರಿ, ಬಿ ಎಸ್ ಸಿ ಎ ಜಿ ಪ್ರಾಕ್ಟಿಕಲ್ ಆಪ್ಷನ್ ಎಂಟ್ರಿಯನ್ನು ಹೇಗೆ ಮಾಡ್ಕೊಳ್ಳೋದು, ಹಾಗೆ ಲಾಸ್ಟ್ ಇಯರ್ ಕಟ್ ಆಫ್ ಏನಿತ್ತು ಬಿ ಎಸ್ ಸಿ ಅಗ್ರಿಕಲ್ಚರ್ ಅನ್ನೋದು ನೋಡೋದಾದರೆ, ಅದಕ್ಕೆ ಮೊದಲು ಫಸ್ಟು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಾನು ಒಂದು ವಾಟ್ಸಪ್ ಚಾನಲ್ ಇದೆ, ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಜಾಯ್ನ್ ಆಗಿ. ನಿಮ್ಗೆ ಯಾವುದೇ ಇನ್ಫಾರ್ಮೇಷನ್ ಬಂದರೂ ಸಿಗ್ತಾ ಇರುತ್ತೆ. ಈಗ ಕಾಲೇಜ್ 1 ಅಂದರೆ ರ್ಯಾಂಕ್ 1ಇಂದ ಲಾಸ್ಟ್ ರ್ಯಾಂಕ್ವರೆಗೂ ಯಾವ ರೀತಿಯಾಗಿ ಕಟ್ ಆಫ್ ಇರುತ್ತೆ, ಮತ್ತು ಹಾಗೆ ಯಾವ ರೀತಿಯಾಗಿ ನೀವು ಆಪ್ಷನ್ ಎಂಟ್ರಿಯಲ್ಲಿ ಸಹ ಎಂಟ್ರಿ ಮಾಡ್ಕೋಬಹುದು ಈ ಪ್ಯಾಟ್ರನ್ನಲ್ಲಿ. ಫಸ್ಟು ಫಾರ್ಮೋಸ್ಟ್ ಬಿ ಎಸ್ ಸಿ ಅಗ್ರಿಕಲ್ಚರ್ ಕಾಲೇಜ್ ಅಂತಂದರೆ ಅದು ಜಿ ಕೆ ವಿ ಕೆ. ಅಲ್ಲಿ ನೋಡ್ಬೋದು ನಿಮಗೆ ಲಾಸ್ಟ್ ಇಯರ್ ಕಟ್ ಆಫ್ ಕ್ಯಾಟಗರಿ ವೈಸ್ ಕಟ್ ಆಫ್ ಇದೆ. ಇಲ್ಲಿ ನಿಮಗೆ ಕಂಪ್ಲೀಟಾಗಿ ಕ್ಯಾಟಗರಿ ವೈಸ್ ಕಟ್ ಆಫ್ ಇದೆ. C1 ಕ್ಯಾಟಗರಿ 1ಗೆ ಆಲ್ಮೋಸ್ಟ್ 500ಇಂದ 900ವರೆಗೂ ಇತ್ತು. ಮತ್ತು 2A ಬಂದು 450 to 650, 2Bಗೆ ಅರೌಂಡ್ 1600ಇಂದ 1750, 3Aಗೆ 300 to 900, 3Bಗೆ ಆಲ್ಮೋಸ್ಟ್ ಇಟ್ಸ್ 320 to 420, ಜಿ ಎಮ್ಗೆ ಅರೌಂಡ್ 200 to 400, ಮತ್ತು ಎಸ್ ಸಿ ಬಂದು 1300ಇಂದ 1800, ಎಸ್ ಟಿ ಬಂದು 800ಇಂದ 1400. ನೆಕ್ಸ್ಟ್ ಮಂಡ್ಯದ ನೋಡೋದಾದರೆ ಅದೇ ರೀತಿಯಾಗಿ ನಿಮಗೆ ಕಂಪ್ಲೀಟಾಗಿ ಎಲ್ಲ ಕಾಲೇಜುಗಳ ಲಿಸ್ಟ್ ಇದೆ, ಇನ್ನು ನೆಕ್ಸ್ಟ್ ಪೇಜಲ್ಲಿದೆ, ನೋಡ್ಕೋಬೋದು ಯಾವ ರೀತಿಯಾದಂತಹ ಕಟ್ ಆಫ್ ಇತ್ತು ಅನ್ನೋಂಥದ್ದನ್ನು. 900 to 1000 ಕೆಲವೊಂದು ಕಾಲೇಜಸ್ಸಲ್ಲಿ ನೀವು ನೋಡ್ಬೋದು ಕಟ್ ಆಫ್ಗಳು ಏನಾಗ್ತಿರುತ್ತೆ ಅಂದರೆ, ಈಗ ನೋಡಿ ಶಿವಮೊಗ್ಗದ ನೋಡಿದ್ರೆ ಈಗ ಎಸ್ ಟಿಗೆ ಏನಾಗಿದೆ, ಕಡಿಮೆ ಇದೆ. ಬಟ್ ಬೇರೆ ಕಾಲೇಜಿಗೆ ಇನ್ನು ಸ್ವಲ್ಪ ಜಾಸ್ತಿ ಇದೆ. ನೋಡಿ ಹಾಸನ್ ಕಾಲೇಜಲ್ಲಿ ಜಾಸ್ತಿ ಇದೆ, ಬಟ್ ಇಲ್ಲಿ ಬೇರೆ ಕ್ಯಾಟಗರಿಗಳಿಗೆ ಬಂದರೆ ಇಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ಇನ್ನೊಂದು ಕಾಲೇಜುಗಳಲ್ಲಿ ಕಡಿಮೆ ಇರುತ್ತೆ. ಇದೇ ನೀವೇನು ಫಿಕ್ಸ್ ಆಗಿರಬೇಕು ಅಂತ ಏನಿಲ್ಲ, ಯಾಕಂದರೆ ಕೆಲವ್ರದ್ದು ನಿಯರ್ ಬೈ ಪ್ಲೇಸ್ಗಳಿಗೆ, ಯೂನಿವರ್ಸಿಟಿಗಳಿಗೆ, ಕಾಲೇಜುಗಳಿಗೆ ಜಾಯಿನ್ ಆಗೋದಕ್ಕೆ ಇಷ್ಟಪಡೋದ್ರಿಂದ, ಹಾಗಾಗಿರೋದ್ರಿಂದ ಆ ಕ್ಯಾಟಗರಿ ಸ್ಟೂಡೆಂಟ್ಸು ಜಾಸ್ತಿ ಆ ಕಡೆ ಬಂದಿರಬಹುದು. ಹಾಗಾಗಿರೋದ್ರಿಂದ ನಿಮಗೆ ಈ ಕ್ಯಾಟಗರಿನಲ್ಲಿ ಕಟ್ ಆಫ್ಗಳು ಈ ರೇಂಜಿಗೆ ನಿಮಗೆ ಕಾಣಿಸುತ್ತೆ. ನೀವು ಕಟ್ ಆಫ್ಗಳನ್ನು ನೋಡ್ಕೋಬಹುದು. ಒಂದು ಜಿ ಎಮ್ದು ಅಷ್ಟೇ ಆಗಲಿ, ನೀವು ಕಟ್ ಆಫ್ಗಳನ್ನು ನೋಡಿಕೊಂಡಾಗ ಜಿ ಕೆ ವಿ ಕೆ ಆಲ್ಮೋಸ್ಟ್ ಒಂದು 200, ಜಿ ಎಮ್ಗೆ ನೋಡಿದಾಗ ನಾನು ಒಂದು ಆವ್ರೇಜ್ ಆಗಿ ಆ ಕಡೆ ಈ ಕಡೆ ನೋಡ್ಕೋಬೋದು ನೀವು. ಜಿ ಕೆ ವಿ ಕೆದು ಬ್ಯಾಂಗ್ಳೂರು ಜಿ ಎಮ್ದು ಒಂದು 200 to 400 ಇದೆ. ನೆಕ್ಸ್ಟ್ ಬಂದು ನಿಮಗೆ ಧಾರವಾಡದು ಆಲ್ಮೋಸ್ಟ್ ಅಷ್ಟೇ ಇದೆ. ಬಿಜಾಪುರ ಒಂದು 700 to 900 ಇದೆ. ಮಂಡ್ಯ 500 to 900 ಇದೆ. ಮತ್ತು ಹಾಸನಿದು ಇದಾಗ್ಬಿಟ್ಟಿದೆ, ಟೈಪಿಂಗ್ ಎರರ್ ಆಗಿದೆ. ಇದು ಹಾಸನ್ನು ಅಷ್ಟೇ ನಿಮಗೆ ಆಲ್ಮೋಸ್ಟ್ 700 to 950 ಇದೆ. ಚಿಂತಾಮಣಿ ಇನ್ನು ಸ್ವಲ್ಪ ಸ್ಲೈಟಾಗಿ ಜಾಸ್ತಿ ಇದೆ, 1000 to 1400. ಶಿವಮೊಗ್ಗ ಆಲ್ಮೋಸ್ಟ್ 1000 ರೇಂಜಲ್ಲಿದೆ. ಮತ್ತು ಹಿರಿಯೂರು ಇನ್ನು ಸ್ವಲ್ಪ ಅದು 1500ವರೆಗೂ ನಿಮಗೆ ಆಲ್ಮೋಸ್ಟ್ ಕಟ್ ಆಫ್ ಸಿಗಬಹುದು. ಇದು ನಿಮಗೆ ಈ ಕಂಪ್ಲೀಟಾಗಿ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಸಹ ಒಂದು ಅಪ್ರಾಕ್ಸಿಮೇಟ್ ಒಂದು ಐಡಿಯಾ ಬರುತ್ತೆ. ನೀವು ಕೇಳ್ತೀರಾ ತುಂಬ ಸ್ಟೂಡೆಂಟ್ಸು, ಸರ್ ನಮ್ಮದು ಒಂದು 20,000 ರ್ಯಾಂಕ್ ಇದೆ, ಪ್ರಾಕ್ಟಿಕಲ್ ರ್ಯಾಂಕು, ಹಾಗಾದರೆ ನಮ್ಮದು ಸಿಗುತ್ತಾ ಸೀಟ್ ಅಂತ. ನೋಡಿ, ನಿಮಗೆ ಕಟ್ ಆಫ್ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಆಗ ನೀವು ಥಿಂಕ್ ಮಾಡ್ಬೋದು, ಆ ರೇಂಜಿಗೆ ನಮಗೆ ಕಟ್ ಆಫ್ಗೆ ಮಾರ್ಕ್ಸ್ಗೆ ರ್ಯಾಂಕ್ ನಾವೇನು ತೊಗೊಂಡಿದ್ದೀವಿ ಆ ರ್ಯಾಂಕ್ಗೆ ಸಿಗುತ್ತಾ ಇಲ್ವಾ ಅಂಥದ್ದನ್ನು ನೀವು ಇಲ್ಲೇ ಕಂಪ್ಲೀಟಾಗಿ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಇಷ್ಟೇ ಅಂತ ಇರುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಆಯ್ತು, ಈ ರ್ಯಾಂಕ್ಗಳು ಏನಿದ್ದಾವೆ ಇದಕ್ಕಿನ್ನೊಂದು 1000 2000 ರ್ಯಾಂಕ್ಗಳನ್ನು ಆ್ಯಡ್ ಮಾಡ್ಕೊಳ್ಳಿ, ಆಗ ನಿಮ್ಗೆ ಒಂದು ಐಡಿಯಾ ಸಿಕ್ಬಿಡುತ್ತೆ. ಹಾವೇರಿ ನೋಡ್ಬೋದು, ಆಲ್ಮೋಸ್ಟ್ ಜಿ ಎಮ್ಗೆ 900 to 3000ವರೆಗೂ ಕಟ್ ಆಫ್ ಇದೆ. ನೆಕ್ಸ್ಟು ರಾಯಚೂರು ಬಂದು ನಿಮಗಿಲ್ಲಿ ಒಂದು 350 to 1000 ಇದೆ. ಬೆಳಗುಂದಿ ಮತ್ತೆ ಬಂದು ನಿಮಗೆ ಇಲ್ಲೊಂದು 700 to 1300 ಇದೆ. ನೆಕ್ಸ್ಟು ಗುಲ್ಬರ್ಗ ಬಂದು ನಿಮಗೆ ಆಲ್ಮೋಸ್ಟ್ 800 to 1000. ನಾನು ಜನರಲ್ದು ಹೇಳ್ತಾ ಇದ್ದೀನಿ, ಬೇರೆ ಕ್ಯಾಟಗರಿಗಳದ್ದು ಸಹ ನೀವು ನೋಡ್ಕೋಬೋದು. ಚಾಮರಾಜನಗರ ಬಂದು ಆಲ್ಮೋಸ್ಟ್ ಒಂದು 1100ಇಂದ 1400. ಮತ್ತು ಶಿವಮೊಗ್ಗ ಬಂದು 800 to 2600. ಅದೇ ಥರ ಕೊಪ್ಪಳ ಬಂದು ನಿಮಗೆ 1000 to 1500. ಈ ರೇಂಜ್ಗೆ ನಿಮ್ಗೆ ಆಲ್ಮೋಸ್ಟ್ ಜಿ ಎಮ್ಗೆ ಬಂದು ನಿಮಗೆ ಒಂದು 1500 ಒಳಗಡೆ ಇದ್ದರೆ ನಿಮಗೆ ಆಲ್ಮೋಸ್ಟ್ ನಿಮಗೆ ಒಂದು ರ್ಯಾಂಕ್ ಈ ರೇಂಜಲ್ಲಿದ್ದರೆ ನಿಮಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. ನೀವು ನೋಡ್ಬೋದು ಕಂಪ್ಲೀಟಾಗಿ ಯಾವ ರೀತಿಯಾದಂತಹ ರ್ಯಾಂಕ್ಗಳು ಕಟ್ ಆಫ್ ಇರುತ್ತೆ ಅಂತ ಅಂದ್ಬಿಟ್ಟು. ನೀವು ಜಿ ಎಮ್ ಹಾಕಿದರೆ
ಒಂದು ಆವ್ರೇಜಾಗಿ ನೋಡೋದಾದರೆ ಜಿ ಎಮ್ಗಾದರೆ ಲಾಸ್ಟ್ ಒಂದು 1500 ಒಂದು 2600 ನೋಡ್ಬೋದು. ಇಲ್ಲಿ ನಿಮಗೆ ಒಂದು 3000ವರೆಗೂ ಇದೆ. ಹಾವೇರಿನಲ್ಲಿ ನೋಡಿದ್ರೆ ಒಂದು 3000ವರೆಗೂ ಇದೆ ಜಿ ಎಮ್ಗೆ. ಅಂದರೆ ನೀವು ಒಂದು ಅಗ್ರಿಕಲ್ಚರ್ ಕೋಟಾದಲ್ಲಿ ಸೀಟ್ ಸಿಗಬೇಕು ಅಂತಂದರೆ ಒಂದು ಹೈಯೆಸ್ಟ್ ಒಂದು 3000 ಇದೆ. ಈಗ ಇನ್ನೊಂದು ಅದಕ್ಕೊಂದು 1000 ಆ್ಯಡ್ ಮಾಡ್ಕೊಳ್ಳಿ, ಅಪ್ ಟು 4000ವರೆಗೂ ಇದ್ದರೆ ನೀವು ಯೋಚನೆ ಮಾಡ್ಬೋದು. ಈಗ 4000 ಇದ್ದರೆ ಸಿಗುತ್ತೆ ಅಂತ ಅನ್ನೋದಕ್ಕಿಂತ ಇಲ್ಲಿ ನೋಡ್ಬೋದು ಒಂದು 3000. ಬಟ್ ಇರಲಿ, ಯಾಕಂದರೆ ವರ್ಷದಿಂದ ವರ್ಷಕ್ಕೆ ಚೇಂಜ್ ಆಗ್ಬೋದು, ಪ್ಲಸ್ ಆರ್ ಮೈನಸ್ ಆಗೋದ್ರಿಂದ ಒಂದು 4000 ಒಳಗಡೆ ಇದ್ದರೆ ನೀವು ಯೋಚನೆ ಮಾಡಿ, ಆಯಿತಾ. ಇಲ್ಲ ಅಂದರೆ ಅದ್ರ ಬಗ್ಗೆ ಯೋಚನೆನ ಸ್ವಲ್ಪ ಬಿಟ್ಟು ಬೇರೆ ಅದ್ರ ಬಗ್ಗೆ ಫೋಕಸ್ ಮಾಡ್ಕೊಳ್ಳಿ, ಯಾವುದು ಸಿಗಬಹುದು ಅವುಗಳಿಗೆಲ್ಲನೂ. ನೆಕ್ಸ್ಟ್ ನೀವು ಅದೇ ಥರನೇ SC/STಗಳಿಗಾದರೆ, SCಗೆ ನೋಡೋದಾದರೆ ಆಲ್ಮೋಸ್ಟ್ ನಿಮಗೊಂದು ಇಲ್ಲಿ ಒಂದು 5800 ಅಂದರೆ ಒಂದು 6000 ರ್ಯಾಂಕ್ ಒಳಗಡೆ ಇದ್ದರೆ ಒಂದು ಈ ಕಾಲೇಜುಗಳನ್ನು ಓವರಾಲ್ ನೀವು ನೋಡ್ಕೋಬಹುದು. ಇಲ್ಲಿ ಕಂಪ್ಲೀಟಾಗಿ ನಾನು ಕೆಳಗಡೆ ಮೆನ್ಷನ್ ಮಾಡಿದ್ದೀನಿ ನೋಡಿ. ಓವರಾಲ್ ಕಟ್ ಆಫ್ ಅಂದರೆ ಓವರಾಲ್ ಯಾವ ರ್ಯಾಂಕ್ ಒಳಗಡೆ ಇದ್ದರೆ ನಿಮ್ಮ ಆ ಕ್ಯಾಟಗರಿನಲ್ಲಿ ಒಂದು ಅಗ್ರಿಕಲ್ಚರ್ ಕೋಟಾದಲ್ಲಿ ಸೀಟ್ ಸಿಗ್ಬೋದು ಅಂತ. ಒಂದು ಕ್ಯಾಟಗರಿ 1ಗೆ ಆಲ್ಮೋಸ್ಟ್ ಒಂದು 1900 ಒಳಗಡೆ ನಿಮಗೆ ಒಂದು ಕಾಲೇಜು ಇದಂದ್ರೆ ಸಿಗಬಹುದು ಅಂತ ಚಾನ್ಸಸ್ ಇರುತ್ತೆ ಅಂತ. ಇವನ್ 2Aಗೂ ಅಷ್ಟೇ ಒಂದು 1900 ಒಳಗಡೆ ಇದ್ದರೆ ಸಿಗುವಂಥ ಚಾನ್ಸಸ್ ಇರುತ್ತೆ ಅಂತ. ಇನ್ನೊಂದು 2Bಗೆ ಬಂದರೂ ಅಷ್ಟೇ ಆಲ್ಮೋಸ್ಟ್ ಒಂದು 3500 ಒಳಗಡೆ ಬಂದರೆ ನಿಮಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. 3Aಗೂ 1500 ಒಳಗಡೆ ಬಂದಿದ್ದರೆ ನಿಮ್ಗೆ ಆಲ್ಮೋಸ್ಟ್ ಸಿಗುವಂತಹ ಚಾನ್ಸಸ್ ಇರುತ್ತೆ. 3Bಗೆ ಆಲ್ಮೋಸ್ಟ್ 1700 ಒಳಗಡೆ ಬಂದಿದ್ದರೆ ರ್ಯಾಂಕಿಂಗ್ಗೆ ನಿಮಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. GMಗೆ ಆಲ್ಮೋಸ್ಟ್ ನಿಮಗೊಂದು 1500 ಒಳಗಡೆ ರ್ಯಾಂಕ್ ಇದ್ದರೆ ಸಿಗುವಂಥ ಚಾನ್ಸಸ್ ಇರುತ್ತೆ. 3000 ಅರೌಂಡ್ 2000 ಕೆಲವೊಂದು ಕಾಲೇಜು ಹಾವೇರಿ ಒಂದು 3000ವರೆಗೂ ಹೋಗಿದೆ. ಬಟ್ ಇನ್ನೊಂದು ಆವ್ರೇಜ್ ತೊಗೊಂಡಿರುವಂಥದ್ದು ಇದನ್ನು ಯಾವುದನ್ನು ಎಕ್ಸಾಕ್ಟ್ ಅಂತ ಅನ್ಕೊಳ್ಳೋಕೆ ಹೋಗ್ಬಿಡಿ. ಇನ್ನೊಂದು ಆವ್ರೇಜ್ ಬರುತ್ತೆ ನಿಮಗೆ. ಆ ಕಡೆ ಈ ಕಡೆ ಸ್ವಲ್ಪ ಹೆಚ್ಚಾಗ್ಬೋದು, ಒಂದೊಂದು ಕಾಲೇಜುಗಳಲ್ಲಿ ಕಡಿಮೆ ಆಗ್ಬೋದು. ಸೊ ಮತ್ತು ಇಲ್ಲಿ ನಿಮಗೆ SC ಸ್ಟೂಡೆಂಟ್ಸ್ಗಳಿಗಾದರೆ ಆಲ್ಮೋಸ್ಟ್ ಒಂದು 5800 ಒಂದು ಆವ್ರೇಜಾಗಿ ತೊಗೊಂಡ್ರೆ, ಹಾಗೆ ಒಂದು ST ಸ್ಟೂಡೆಂಟ್ಸ್ ತೊಗೊಂಡ್ರೆ ಆಲ್ಮೋಸ್ಟ್ ಒಂದು 3900 ಒಂದು ಆವ್ರೇಜಾಗಿ ಆ ರ್ಯಾಂಕರ್ ಒಳಗಡೆ ಇದ್ದರೆ ನಿಮಗೆ ಒಂದು ಸೀಟುಗಳ ಬಗ್ಗೆ ಯೋಚನೆ ಆಗುವಂಥ ಪ್ರಾಬಿಲಿಟಿ ಇರುತ್ತೆ ನೋಡಿ. ಇದು ಕಂಪ್ಲೀಟಾಗಿ ನಿಮಗೊಂದು ಆವ್ರೇಜಾಗಿ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ. ಇದನ್ನು ಇಟ್ಕೊಂಡೇ ನೀವು ಯೋಚನೆ ಮಾಡ್ಕೊಳ್ಳಿ. ನಂದು ಈ ರ್ಯಾಂಕ್ ಇದೆ ಅಂತಂದರೆ ಓಕೆ ಸಿಗಬಹುದು, ಓಕೆ ಹಾಗಾದ್ರೆ ಇದನ್ನು ಟ್ರೈ ಮಾಡೋಣ ಅನ್ನುವಂಥದ್ದು ಯೋಚನೆ ಇಟ್ಕೊಳ್ಳಿ. ಕೆಲವರೆಲ್ಲ ನಾನು ಮೊನ್ನೆ ಕಾಮೆಂಟ್ ಮಾಡಿದರು, ಸರ್ ನಮಗೆ ಒಂದು 20,000 ಇದೆ ಅಗ್ರಿಕಲ್ಚರ್ ಕೋಟಾದಲ್ಲಿ ಸೀಟ್ ಸಿಗುತ್ತಂತ. ಇದನ್ನು ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಸಿಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು. ಸೊ ತುಂಬ ಸ್ಟೂಡೆಂಟ್ಸ್ ಕೇಳ್ತಿದ್ರಿಂದ ಈ ವಿಡಿಯೋ ಮಾಡಿದ್ದೀನಿ. ಸೊ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.